ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ 2025-26ನೇ ಸಾಲಿನ ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗಳ ಇಲ್ಲಿ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಸರ್ಕಾರದ ಸೂಚನೆಗಳು ಏನಿದೆ ಮತ್ತು ಇಲ್ಲಿ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅನ್ನೋದನ್ನು ತಮ್ಮೊಂದಿಗೆ ನಾನಿವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಎಕ್ಸಾಮ್ ನಡೆಯುತ್ತದಾ ಅಥವಾ ಇಲ್ವಾ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ತಾವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಇದರಿಂದ ನಾವು ಹಾಕುವಂತಹ ಶೈಕ್ಷಣಿಕ ವಿಡಿಯೋಗಳು ಹಾಗೂ ಇನ್ಫಾರ್ಮೇಷನ್ ವಿಡಿಯೋಗಳು ತಮಗೆ ಡೈರೆಕ್ಟ್ ಆಗಿ ತಲುಪುತ್ತೆ ಅಂತ ಹೇಳುತ್ತಾ, ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ 2025-26ನೇ ಶೈಕ್ಷಣಿಕ ಸಾಲಿನ 6ನೇ ತರಗತಿ ಪ್ರವೇಶಕ್ಕೆ ಇಲ್ಲಿ ಎಲಿಜಿಬಲ್ ಇರುವಂತಹ ವಿದ್ಯಾರ್ಥಿಗಳಿಂದ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಪ್ಲಿಕೇಶನ್ಗಳನ್ನು ಆಹ್ವಾನ ಮಾಡಲಾಗಿತ್ತು. ಇಲ್ಲಿ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಕೂಡ ಸಲ್ಲಿಸಿದ್ರು. ಆದರೆ ಇಲ್ಲಿ ಎಕ್ಸಾಮ್ ನಡೆಯುವಂಥ ದಿನಾಂಕದ ಬಗ್ಗೆ ಹೇಳೋದಾದರೆ, ಇಲ್ಲಿ ತಾವು ಗೊತ್ತಿರುವ ಹಾಗೆ ಅರ್ಜಿಗಳನ್ನು ಸಲ್ಲಿಸಲು ಕಡೆಯ ದಿನಾಂಕ 10ನೇ ಮೇ 2025 ಆಗಿತ್ತು. ಮತ್ತು ಇಲ್ಲಿ ಈಗಾಗಲೇ ಅರ್ಜಿಗಳನ್ನು ಅನುಮೋದಿಸುವ ದಿನಾಂಕ 12ನೇ ತಾರೀಕು, ಅಂದರೆ 12ನೇ ಮೇದಿಂದ 13ನೇ ಮೇ 2025ರವರೆಗೂ ಇಲ್ಲಿ ಇತ್ತು. ಆದರೆ ಇಲ್ಲಿ ಲಿಖಿತ ಪರೀಕ್ಷೆ ನಡೆಸುವಂತಹ ಸಂಭವನೀಯ ದಿನಾಂಕವನ್ನು ಕೂಡ ಕೊಟ್ಟಿದ್ದರು, 18ನೇ ಮೇ 2025 ಅಂತ. ಆದರೆ ಇಲ್ಲಿವರೆಗೂ ಕೂಡ ಎಕ್ಸಾಮ್ ನಡೆದಿರುವುದಿಲ್ಲ. ಮತ್ತು ಶಾಲೆಯಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಪ್ರಾರಂಭ ದಿನಾಂಕ ಕೂಡ 25ನೇ ಮೇ 2025 ಅಂತ ತಿಳಿಸಲಾಗಿತ್ತು. ಆದರೆ ಇಲ್ಲಿ ಒಂದು ಸೂಚನೆಯನ್ನು ಕೂಡ ಸರ್ಕಾರ ಕೊಟ್ಟಿತ್ತು, ಪ್ರವೇಶ ಪರೀಕ್ಷೆ ನಡೆಸದೇ ಇರುವ ಶಾಲೆಗಳ ದಾಖಲಾತಿಯನ್ನು 25ನೇ ಮೇ 2025ರೊಳಗಾಗಿ ಪೂರ್ಣಗೊಳಿಸಬೇಕಾಗಿತ್ತು. ಇದು ನಿಯಮಾನುಸಾರ ಅಂತ ತಿಳಿಸಿದ್ದಾರೆ. ಹಾಗಾದರೆ ಇಲ್ಲಿ ಎಕ್ಸಾಮ್ ಯಾವ ರೀತಿ ನಡೀತಾ ಇತ್ತು ಇದು ಅನ್ನೋದನ್ನು ತಮ್ಮೊಂದಿಗೆ ಇನ್ಫಾರ್ಮೇಷನ್ ತಿಳಿಸ್ತಾ ಇದ್ದೀನಿ. ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಮಂಜೂರಾತಿ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ಹೆಚ್ಚು ಅರ್ಜಿಗಳು ಬಂದಲ್ಲಿ ಮಾತ್ರವೇ ಜಿಲ್ಲಾ ಮಟ್ಟದಲ್ಲಿ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುವುದು ಅಂತ ತಿಳಿಸಿದರು. ಇದು ಡಿಸ್ಟಿಕ್ ಲೆವೆಲ್ ಎಕ್ಸಾಮ್ ನಡೀತದೆ, ಸ್ಟೇಟ್ ಲೆವೆಲ್ ಇರುವುದಿಲ್ಲ. ಇಲ್ಲಿ ಎಷ್ಟು ಅರ್ಜಿಗಳು ಬಂದಿರ್ತವೆ ಒಂದು ಜಿಲ್ಲೆಯಲ್ಲಿ, ಅದರ ಆಧಾರದ ಮೇಲೆ ಇಲ್ಲಿ ಎಕ್ಸಾಮನ್ನು ನಡೆಸಬೇಕಾಗಿತ್ತು. ಇಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಒಟ್ಟಾರೆಯಾಗಿರುವಂಥ ಸೀಟುಗಳಲ್ಲಿ ಅಂದರೆ 60 ಸೀಟುಗಳು ಒಂದು ಶಾಲೆಗೆ. ಇಲ್ಲಿ ಅಲ್ಪಸಂಖ್ಯಾತರಿಗೆ 75% ಅಂದರೆ 45 ವಿದ್ಯಾರ್ಥಿಗಳು, ಇತರ ವರ್ಗದವರಿಗೆ 25% ಅಂದರೆ 15 ವಿದ್ಯಾರ್ಥಿಗಳು. ಇನ್ನು ಇಲ್ಲಿ ಹೆಣ್ಣು ಮಕ್ಕಳಿಗೆ ಇಲ್ಲಿ 50% ಸ್ಥಾನಗಳನ್ನು ಮೀಸಲಿಡಲಾಗಿತ್ತು. ಅಂದರೆ ಇಲ್ಲಿ ಸರ್ಕಾರವು ಇಲ್ಲಿ ಮೀಸಲಾತಿಯನ್ನು ನೀಡಿತ್ತು ಅಲ್ಪಸಂಖ್ಯಾತರಿಗೆ 75%, ಮತ್ತು ಇತರ ಹಿಂದುಳಿದವರಿಗೆ ಮತ್ತು SC ಮತ್ತು ST ಅವರಿಗೆ 25% ನೀಡಲಾಗಿತ್ತು. ಇಲ್ಲಿ ಈಗಾಗಲೇ ಎಕ್ಸಾಮನ್ನು 18ನೇ ಮೇ 2025ರಲ್ಲಿ ನಡೆಸಬೇಕಾಗಿತ್ತು. ಆದರೆ ಇಲ್ಲಿ ನಾನು ಕೂಡ ಕೆಲವು ಅಧಿಕಾರಿಗಳನ್ನು, ಕೆಲವು ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗಳಿಗೆ ಇಲ್ಲಿ ನಾನು ಕರೆ ಮಾಡಿ ಕೇಳಿದಾಗ ಅವರು ತಿಳಿಸಿದಂತಹ ಮಾಹಿತಿಯನ್ನು ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನು ಅಂದರೆ ಇಲ್ಲಿ ಈ 60 ಸೀಟುಗಳಿಗೆ ಸಂಬಂಧಪಟ್ಟಂತೆ, ಒಂದು ವಸತಿ ಶಾಲೆಗೆ 60 ಸೀಟುಗಳಿಗೆ ಸಂಬಂಧಪಟ್ಟಂತೆ ಇದೇ ರೀತಿಯಾಗಿ ಇಡೀ ಜಿಲ್ಲೆಯಲ್ಲಿ ಎಷ್ಟು ಸೀಟುಗಳು ಲಭ್ಯ ಇವೆ ಅಷ್ಟು ಸೀಟುಗಳ ಆಧಾರದ ಮೇಲೆ ಅಲ್ಲಿ 75% ಇಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿಯನ್ನು, ಅಂದರೆ ಅವರನ್ನು 75% ಸೆಲೆಕ್ಷನ್ ಮಾಡ್ಕೊಳ್ಬೇಕು ಅಂದರೆ ಕನಿಷ್ಠ 100ರಷ್ಟು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕು. ಅಂದರೆ 100 ಸೀಟುಗಳಲ್ಲಿ 75 ಸೀಟುಗಳನ್ನು ಇಲ್ಲಿ ಅಲ್ಪಸಂಖ್ಯಾತರಿಗೆ ನೀಡಲಾಗುತ್ತದೆ. ಆದರೆ ಅರ್ಜಿಗಳನ್ನು ಸಲ್ಲಿಸುವಂಥ ವಿದ್ಯಾರ್ಥಿಗಳು ಕನಿಷ್ಠ 100 ವಿದ್ಯಾರ್ಥಿಗಳಾದರೂ ಸಲ್ಲಿಸಿರಬೇಕು ಅನ್ನುವಂತಹ ನಿಯಮ ಇದೆ. ಹಾಗಾಗಿ ಇಲ್ಲಿ ಅಲ್ಪಸಂಖ್ಯಾತರು 75% ಕೂಡ ಅರ್ಜಿಗಳನ್ನು ಸಲ್ಲಿಸಿಲ್ಲ ಅನ್ನುವಂತಹ ಮಾಹಿತಿಯನ್ನು ಅವರು ನೀಡಿರುತ್ತಾರೆ. ಹಾಗಾಗಿ ಇಲ್ಲಿ ಎಕ್ಸಾಮ್ ನಡೆಸುವುದು ತುಂಬ ಇಲ್ಲಿ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಇಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಇರುವಂತಹ ಮಾಹಿತಿಯ ಪ್ರಕಾರ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಇಲ್ಲಿ ಸರ್ಕಾರ ಅವರಿಗೆ ನಿರ್ದೇಶನವನ್ನು ನೀಡಲಿದೆ. ಎಲ್ಲಿವರೆಗೂ ಅಂದರೆ ಇದು ಜೂನ್ 3, ಜೂನ್ 4ರ ನಂತರ ತಮಗೆ ಸಂಪೂರ್ಣವಾದಂಥ ಮಾಹಿತಿ ತಮಗೆ ಮೊಬೈಲ್ಗೆ SMS ಮೂಲಕ ಬರುತ್ತದೆ. ಅಂದರೆ ಎಕ್ಸಾಮ್ ಇದೆಯಾ ಅಥವಾ ಇಲ್ವಾ, ಅಥವಾ ಡೈರೆಕ್ಟ್ ಅಡ್ಮಿಷನ್ಗೆ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗುತ್ತದೆಯಾ ಎನ್ನುವಂತಹ ಮಾಹಿತಿ. ಯಾಕಂದರೆ ಎಕ್ಸಾಮ್ ನಡೆಸುವುದು ತುಂಬ ಅನುಮಾನ ಅಂಥೇಳಿ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ತಿಳಿಸಿರುತ್ತಾರೆ. ಅರ್ಜಿಗಳೇ ಕಡಿಮೆ ಬಂದಿವೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸುವ ದಿನಾಂಕ ಕೂಡ ಕಂಪ್ಲೀಟ್ ಆಗಿರುವುದರಿಂದ ಇಲ್ಲಿ 75% ಇಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಇರುವುದರಿಂದ ಅಷ್ಟು ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿಲ್ಲ. ಹಾಗಾಗಿ ಇಲ್ಲಿ ಎಕ್ಸಾಮ್ ನಡೆಸುವುದಿಲ್ಲ ಅನ್ನುವಂತಹ ಮಾಹಿತಿಯನ್ನು ಅವರು ತಿಳಿಸಿರುತ್ತಾರೆ. ಅಂದರೆ ಇಲ್ಲಿ
ಒಟ್ಟು ಮಂಜೂರಾದ ಅಂದರೆ ಮಾದರಿ ಶಾಲೆಗಳ ಮಂಜೂರಾತಿ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ಹೆಚ್ಚು ಅರ್ಜಿಗಳು ಬರಬೇಕು ಅಂತ ಹೇಳಿದ್ದಾರೆ. ಅಂದರೆ ಮಾತ್ರ ಜಿಲ್ಲಾ ಮಟ್ಟದಲ್ಲಿ ಎಕ್ಸಾಮನ್ನು ನಡೆಸ್ತಾರೆ. ಇಲ್ಲದೇ ಇದ್ದಲ್ಲಿ ಯಾವ ರೀತಿ ಸೆಲೆಕ್ಷನ್ ಆಗುತ್ತೆ ಅಂದರೆ ಮೆರಿಟ್ ಮತ್ತು ರೋಸ್ಟರ್ ಪದ್ಧತಿ ಅನುಸಾರ. ಅಂದರೆ ತಾವು ಇಲ್ಲಿ ಮೆರಿಟ್ ಅಂದರೆ ತಾವು ಅರ್ಥ ಮಾಡ್ಕೋಬೇಕು ಏನು ಅಂದರೆ ಇಲ್ಲಿ 5ನೇ ತರಗತಿಯಲ್ಲಿರುವಂತಹ ಪರ್ಸೆಂಟೇಜ್ ಮತ್ತು ರೋಸ್ಟರ್ ಮೀನ್ಸ್ ಮೀಸಲಾತಿ ಆಧಾರದ ಮೇಲೆ ಇಲ್ಲಿ 75% ಅಲ್ಪಸಂಖ್ಯಾತರಿಗೆ, ಆ ಅಲ್ಪಸಂಖ್ಯಾತರಲ್ಲಿಯೂ ಕೂಡ ಮೀಸಲಾತಿ ಇರುತ್ತದೆ. ಯಾರ್ಯಾರಿಗೆ ಎಷ್ಟೆಷ್ಟು ಸೀಟುಗಳು ಲಭ್ಯ ಅಂತ ಅಲ್ಲಿ ಮುಸ್ಲಿಮರಿಗೆ 75%ರಲ್ಲಿ 17 ಸೀಟುಗಳು, ಮತ್ತು ಅಂದರೆ ಇಲ್ಲಿ ಬಾಲಕ 17 ಬಾಲಕಿ 17, ಇನ್ನು ಕ್ರಿಶ್ಚಿಯನ್ರಲ್ಲಿ ಬಾಲಕ 3 ಬಾಲಕಿ 3, ಜೈನರಲ್ಲಿ ಬಾಲಕ 1 ಬಾಲಕಿ 2, ಬೌದ್ಧರಲ್ಲಿ ಬಾಲಕ 1 ಮತ್ತು ಸಿಖ್ರಲ್ಲಿ ಬಾಲಕಿ 1, ಈ ರೀತಿಯಾಗಿ ಅಷ್ಟು ಸೀಟುಗಳನ್ನು ಇಲ್ಲಿ ಮೀಸಲಿಡಲಾಗುತ್ತದೆ. ಅಂದರೆ 45 ಸೀಟುಗಳನ್ನು. ಇತರ ಹಿಂದುಳಿದ ವರ್ಗ SC/ST ಅವರಿಗೆ 25%ರಷ್ಟಿದೆ. ಇಷ್ಟೆಲ್ಲ ಸೀಟುಗಳನ್ನು ಮೀಸಲಾತಿ ಆಧಾರದ ಮೇಲೆ ಅವರು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ. ಅಂದರೆ ಅರ್ಜಿ ಸಲ್ಲಿಸಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಇಲ್ಲೇ ಸೆಲೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತದೆ. ಯಾಕಂದರೆ ಅರ್ಜಿಗಳು ಕಡಿಮೆ ಬಂದಿರುವುದರಿಂದ. ಆದರೆ ಇಲ್ಲಿ ಏನು ಅಲ್ಪಸಂಖ್ಯಾತರು ಮ್ಯಾಕ್ಸಿಮಮ್ ಆಗಿ ಸೆಲೆಕ್ಟ್ ಆಗ್ತಾರೆ. ಬಟ್ ಇಲ್ಲಿ OBC ಆಗಿರ್ಬೋದು, SC/ST ವಿದ್ಯಾರ್ಥಿಗಳಿಗೆ ಅಲ್ಲಿ ಪರ್ಸೆಂಟೇಜ್ ಆಧಾರದ ಮೇಲೆ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ಮತ್ತು ಅದರಲ್ಲಿಯೂ ಮೀಸಲಾತಿ ಆಧಾರದ ಮೇಲೆ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಕೆಲವು ಜಿಲ್ಲೆಗಳಲ್ಲಿ ಅರ್ಜಿಗಳು ಹೆಚ್ಚು ಬಂದಲ್ಲಿ ಜಿಲ್ಲಾವಾರು ಅಲ್ಲಿ ಎಕ್ಸಾಮ್ ನಡೆಸಲಿಕ್ಕೆ ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯವರು ನಿರ್ದೇಶನವನ್ನು ನೀಡಿರುತ್ತಾರೆ. ಅವರು ಜಿಲ್ಲಾ ಮಟ್ಟದಲ್ಲಿ ಎಕ್ಸಾಮ್ ನಡೆಸಿ ತಡ ಆಗುವುದಿಲ್ಲ ಈ ಸಂದರ್ಭದಲ್ಲಿ. ಯಾಕಂದರೆ ಈಗಾಗಲೇ ಅಡ್ಮಿಷನ್ಗಳು ಸಾಕಷ್ಟು ಕಡೆ ಪ್ರಾರಂಭವಾಗಿರುತ್ತವೆ. ಇಲ್ಲಿ ಆದರ್ಶ ವಿದ್ಯಾಲಯ ಆಗಿರ್ಬೋದು, ಮೊರಾರ್ಜಿಯಲ್ಲಿ ಈಗಾಗಲೇ ಕಂಪ್ಲೀಟ್ ಹಂತಕ್ಕೆ ಬಂದಿರುತ್ತದೆ. ಆದ್ದರಿಂದ ಇಲ್ಲಿ ಜೂನ್ 3-4ರವರೆಗೆ ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಡಿಯಲ್ಲಿ ಬರುವಂತಹ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿ ಇಲ್ಲಿ ಕೌನ್ಸಿಲಿಂಗ್ ನಡೆಯುವುದರಿಂದ ಆ 2 ದಿನಾಂಕದ ನಂತರ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್ ನಾನು ನೀಡ್ತೀನಿ ಮತ್ತು ತಮಗೂ ಕೂಡ SMS ಮೂಲಕ ಈ ಮಾಹಿತಿ ಬರಬಹುದು. ಇಲ್ಲಿ ಕೆಲವು ಆಯಾ ಜಿಲ್ಲೆಗಳ ಆಧಾರದ ಮೇಲೆ ಇಲ್ಲಿ ಎಕ್ಸಾಮ್ ನಡೆಯುತ್ತದೋ ಇಲ್ಲ ಅನ್ನೋದು ತಮಗೆ ತಿಳ್ಕೊಳ್ಬಹುದು. ತಾವು ಕೂಡ ಅಲ್ಲಿ ತಮ್ಮ ಹತ್ತಿರದ ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗಳಿಗೆ ಭೇಟಿ ಕೊಟ್ಟು ಎಕ್ಸಾಮ್ ಬಗ್ಗೆ ತಾವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಕೆಲವು ಜಿಲ್ಲೆಗಳಿಗೆ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.